ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಗೆಳೆಯರು, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನು ಅಕೌಂಟ್ ಓಪನ್ ಮಾಡಿಲ್ಲ ಅಂತಂದ್ರೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ಏನೆಲ್ಲ ಸಪೋರ್ಟ್ ಸಿಗುತ್ತೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ನಾವಿಲ್ಲಿ ಯಾವ್ದನ್ನು ಮಾರ್ಕೆಟಿಂಗ್ ಮಾಡೋದಕ್ಕಿಂತ ಖಂಡಿತ ಪ್ರಯತ್ನ ಪಡೋದಿಲ್ಲ. ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕಾ ಕಾಂಟ್ಯಾಕ್ಟ್ ಮಾಡಬಹುದು. ನಾವಂತೂ ಯಾರಿಗೂ ಫೋನ್ ಮಾಡೋದಿಲ್ಲ. ಇನ್ ಕೇಸ್ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರೂ ಸಮಸ್ಯೆಗಳಾಗಿದೆ, ಅರ್ಧಕ್ಕೆ ನಿಂತಿದೆ ಅಂತಂದ್ರೆ ಯಾಕೆ ನಿಲ್ಸಿದ್ದೀರಿ ಅಂತ ಫೋನ್ ಮಾಡಿ ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಆನಂತರ ನಿಮ್ಗೆ ಯಾವ ರೀತಿ ಸಪೋರ್ಟ್ ಬೇಕು ಅಥವಾ ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂತ ಇರುತ್ತೋ ಅಂತವ್ರು ಇಲ್ಲಿ ನಂಬರ್ಸ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಬಹುದು. ನಾವಂತೂ ಮಾರ್ಕೆಟಿಂಗ್ ಕಾಲ್ಗಳನ್ನ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಉದ್ದೇಶ ಬಿಸ್ನೆಸ್ ಅಲ್ಲ, ಸರ್ವಿಸ್ ಅಂತ ಅಂದ್ಕೊಂಡಿದ್ದೀವಿ. ಸಾಧ್ಯವಾದಷ್ಟು ಹೆಲ್ಪ್ ಮಾಡೋಣ, ನಿಮ್ಮ ಡೌಟ್ ಗಳೇನಾದ್ರೂ ಇದ್ರೆ ಕ್ಲಿಯರ್ ಮಾಡೋಣ. ಇದಷ್ಟೇ ನಮ್ಮ ಉದ್ದೇಶ, ಬಿಸ್ನೆಸ್ ಅಲ್ಲ. ಹಾಗಾಗಿ ನಾವು ಯಾರಿಗೂ ಕಾಲ್ ಮಾಡಲ್ಲ. ಇನ್ ಕೇಸ್ ಏನಾದ್ರೂ ನಮ್ಮ ಹೆಸರು ಹೇಳ್ಕೊಂಡು ಯಾರಾದ್ರೂ ಕಾಲ್ ಮಾಡಿದ್ರೆ ಅದನ್ನ ಇಗ್ನೋರ್ ಕೂಡ ಮಾಡಿ. ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕಾ, ಇಲ್ಲಿ ನಂಬರ್ಸ್ ಇದೆ, ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಏನು ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 79 ಪಾಯಿಂಟ್ಸ್, 0.16% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಆಕ್ಚುಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ, ಆನಂತರ ಒಳ್ಳೆ ರಿಕವರ್ ಆಗಿದೆ. ಬಟ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಲ್ಲ, ಸ್ಲೈಟ್ಲಿ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲಿ 133 ಪಾಯಿಂಟ್ಸ್, 0.57% ಪಾಸಿಟಿವ್ ಇದೆ. ಇದು ಕೂಡ ಅಷ್ಟೇ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ, ನಂತರ ಅಪ್ ಆಗಿ ಮತ್ತೆ ಡೌನ್ ಆಗಿ ಮತ್ತೆ ಅಲ್ಲಿಂದ ಒಳ್ಳೆ ರಿಕವರಿಯನ್ನ ಮಾಡಿದೆ. ಓವರ್ ಆಲ್ ಮೋರ್ ದನ್ 0.5% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿನ್ನೆ ಒಂದು ಇಂಪಾರ್ಟೆಂಟ್ ಡೇಟಾ ಬರೋದಿತ್ತು ಅಮೆರಿಕದಲ್ಲಿ, US GDP ಡೇಟಾ. ಫೈನಲಿ ಡೇಟಾ ಬಂತು, ಚೆನ್ನಾಗಿ ಕೂಡ ಇತ್ತು. ನೋಡಬಹುದು US ಎಕನಾಮಿಕ್ ಗ್ರೋತ್ ರೋಬಸ್ಟ್ ಇನ್ Q3 ಬಿಫೋರ್ ಗವರ್ನಮೆಂಟ್ ಶಟ್ ಡೌನ್. ಈ ಕ್ವಾರ್ಟರ್ ಚೆನ್ನಾಗಿದೆ, ಬಟ್ ಆನಂತರ ನೆಕ್ಸ್ಟ್ ಕ್ವಾರ್ಟರ್ ಏನಿದೆ ಅಲ್ಲಿ ಅಮೆರಿಕನ್ ಗವರ್ನಮೆಂಟ್ ಶಟ್ ಡೌನ್ ಇತ್ತು. ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅದು ನೆಕ್ಸ್ಟ್ ಟೈಮ್ ಡೇಟಾ ಬರುತ್ತಲ್ಲ ಆಗ ಗೊತ್ತಾಗುತ್ತೆ. ಬಟ್ ಈ ಸಲ Q3 ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು 3.3% ಫೋರ್ಕಾಸ್ಟ್ ಇತ್ತು, ಆಕ್ಚುಲ್ ಆಗಿ ಬಂದಿದ್ದು 4.3%, ಅಂದ್ರೆ 1% ಎಕ್ಸ್ಟ್ರಾ ಬಂದಿದೆ ಫೋರ್ಕಾಸ್ಟ್ ಗಿಂತ. ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಸ್ಟಿಲ್ ಮಾರ್ಕೆಟ್ ಅಲ್ಲಿ ಏನಂತ ದೊಡ್ಡ ರಿಯಾಕ್ಷನ್ ಇಲ್ಲ, ನಾರ್ಮಲ್ ಆಗಿ ಸ್ಲೈಟ್ಲಿ ಅಪ್ ಅಲ್ಲಿ ಪರ್ಫಾರ್ಮೆನ್ಸ್ ಬಂದಿದೆ. ಅಂದ್ರೆ ಮಾರ್ಕೆಟ್ಸ್ ಇದನ್ನೇನು ಅಂತ ದೊಡ್ಡ ಮಟ್ಟದ ಪಾಸಿಟಿವಿಟಿ ಆಗಿ ತಗೊಂಡಿಲ್ಲ ಅಂತಾನೆ ಹೇಳ್ಬೋದು. ಅಂದ್ರೆ ಮೇ ಬಿ ನೆಕ್ಸ್ಟ್ ಅಪ್ಕಮಿಂಗ್ ಕ್ವಾರ್ಟರ್ ನ ಕನ್ಸರ್ನ್ ಇರಬಹುದು. ಸೊ ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ನಿನ್ನೆ FIS ನೋಡಬಹುದು 1794 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 3812 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. 3 ದಿನದ ಬೈಯಿಂಗ್ ನಂತರ 2 ದಿನ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ FIS. DIS ಅಂತೂ ಒಳ್ಳೆ ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ವಿಕ್ರಾನ್ ಇಂಜಿನಿಯರಿಂಗ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ಒನೆಕ್ಸ್ ರಿನ್ಯೂವಬಲ್ಸ್ ಇಂದ 2035 ಕೋಟಿ ಆರ್ಡರ್ ಸಿಕ್ಕಿದೆ. EPC ಕಾಂಟ್ರಾಕ್ಟ್. ಈ ಸುದ್ದಿ ಕಾರಣಕ್ಕೆ ವಿಕ್ರಾನ್ ಇಂಜಿನಿಯರಿಂಗ್ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಇವತ್ತು ಅಂತ. ನಂತರ ಗೈಲ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಛತ್ತೀಸ್ಗಢ ಗವರ್ನಮೆಂಟ್ ನ ಜೊತೆ MOU ಮಾಡ್ಕೊಂಡಿದೆ, ಗ್ಯಾಸ್ ಬೇಸ್ಡ್ ಫರ್ಟಿಲೈಸರ್ ಪ್ರಾಜೆಕ್ಟ್ ನ ಸೆಟಪ್ ಮಾಡ್ಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ ಗೈಲ್ ಇಂಡಿಯಾನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ITC ಲಿಮಿಟೆಡ್ ಫೋಕಸ್ ಅಲ್ಲಿ ಇರುತ್ತೆ. ಆಕ್ಚುಲಿ ನಿನ್ನೆ ಒಂದು ಸುದ್ದಿ ಬಂದಿತ್ತು, ITC ಸಿಗರೇಟ್ ಬೆಲೆ ಜಾಸ್ತಿ ಮಾಡಿದೆ ಅಂತ. ಅದಕ್ಕೆ ಕಂಪನಿಯಿಂದ ಕ್ಲಾರಿಫಿಕೇಶನ್ ಬಂದಿದೆ. ಕಂಪನಿ MRP ಅಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನ ಮಾಡಿಲ್ಲ ಅಂತ. ಈ ಸುದ್ದಿ ಕಾರಣಕ್ಕೆ ITC ಅನ್ನು ಕೂಡ ವಾಚ್ ಮಾಡಬಹುದು, ಏನಾದ್ರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಅಲ್ಲಿ ಅಂತ. ನಂತರ ಸ್ಪಂದನ ಸ್ಫೂರ್ತಿ ಸ್ಟಾಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ NCDs ಅನ್ನ ಇಶ್ಯೂ ಮಾಡೋ ಮೂಲಕ 415 ಕೋಟಿ ಫಂಡ್ ರೈಸ್ ಮಾಡಿದೆ. ಪ್ರೈವೇಟ್ ಪ್ಲೇಸ್ಮೆಂಟ್ ನ ಮೂಲಕ ಇಶ್ಯೂ ಮಾಡಿದೆ. ಈ ಫಂಡ್ ರೈಸ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಬಾಂಡ್ಸ್ ಇಶ್ಯೂ ಮಾಡೋ ಮೂಲಕ 10,000 ಕೋಟಿ ಫಂಡ್ ರೈಸ್ ಮಾಡಿದೆ. ಪ್ರೈವೇಟ್ ಪ್ಲೇಸ್ಮೆಂಟ್ ಹಾಗೂ ಗ್ರೀನ್ ಶೂ ಆಪ್ಷನ್ ನ ಮೂಲಕ ಕಂಪನಿ 10,000 ಕೋಟಿ ಫಂಡ್ ರೈಸ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಬ್ಯಾಂಕ್ ಆಫ್ ಇಂಡಿಯಾನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಅರಿಸ್ ಇನ್ಫ್ರಾ ಸೊಲ್ಯೂಷನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 35 ಕೋಟಿ ಆರ್ಡರ್ ಸಿಕ್ಕಿದೆ ಗೋಸ್ವಾಮಿ ಇನ್ಫ್ರಾ ಪ್ರಾಜೆಕ್ಟ್ಸ್ ಇಂದ. ಈ ಸುದ್ದಿ ಕಾರಣಕ್ಕೆ ಅರಿಸ್ ಇನ್ಫ್ರಾ ಸೊಲ್ಯೂಷನ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗೆ ಅಂತ. ನಂತರ ಲಾರಸ್ ಲ್ಯಾಬ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ KRKA ಫಾರ್ಮಾ ಕಂಪನಿಯ ಜೊತೆ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ. ಸರಿ, JV KRKA ಇದು ಜಾಯಿಂಟ್ ವೆಂಚರ್ ಅಲ್ಲ. ಈ ಕಂಪನಿಯಲ್ಲಿ 4.9 ಕೋಟಿ ಶೇರುಗಳನ್ನ 49 ಕೋಟಿಗೆ ಅಕ್ವೈರ್ ಮಾಡುವಂತ ಡಿಸಿಷನ್ ತಗೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಲಾರಸ್ ಲ್ಯಾಬ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ ಅಜಂತಾ ಫಾರ್ಮಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಇದ್ರ ಜೊತೆಗೆ
ಬಯೋಕಾನ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಅಜಂತಾ ಫಾರ್ಮಾ ಬಯೋಕಾನ್ ಜೊತೆ ಲೈಸೆನ್ಸಿಂಗ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ. ಕಂಪನಿ ಪ್ರಾಡಕ್ಟ್ ಆಗಿರುವಂತಹ ಸೆಮಾಗ್ಲೂಟೈಡ್ ಮಾರ್ಕೆಟಿಂಗ್ ಗೆ ಸಂಬಂಧಪಟ್ಟಂತೆ 26 ದೇಶಗಳಲ್ಲಿ ಅದನ್ನು ಮಾರ್ಕೆಟಿಂಗ್ ಮಾಡುವಂತ ಒಪ್ಪಂದ ಇದು. ಈ ಸುದ್ದಿ ಕಾರಣಕ್ಕೆ ಅಜಂತಾ ಫಾರ್ಮಾ ಅಂಡ್ ಬಯೋಕಾನ್ ಎರಡು ಕೂಡ ಫೋಕಸ್ ಅಲ್ಲಿ ಇರ್ತವೆ. ಎರಡನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಎರಡು ಸ್ಟಾಕ್ ಗಳಲ್ಲಿ ಅಂತ. ನಂತರ ಜೆಡಿ ಕೇಬಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 244 ಕೋಟಿ ಮೊತ್ತದ ಇಪಿಸಿ ಇನ್ಫ್ರಾಸ್ಟ್ರಕ್ಚರ್ ಕಾಂಟ್ರಾಕ್ಟ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಜೆಡಿ ಕೇಬಲ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಸುರಾನಾ ಟೆಲಿಕಾಂ ಅಂಡ್ ಪವರ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ 175 ಕೋಟಿ ಆರ್ಡರ್ ಸಿಕ್ಕಿದೆ. 51 ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪವರ್ ಪ್ಲಾಂಟ್ ಅನ್ನು ಸೆಟಪ್ ಮಾಡುವಂತ ಆರ್ಡರ್ ಇದು. ಈ ಕಾರಣಕ್ಕೆ ಸುರಾನಾ ಟೆಲಿಕಾಂ ಅಂಡ್ ಪವರ್ ಅನ್ನು ಕೂಡ ವಾಚ್ ಮಾಡಬಹುದು. ಈ ಆರ್ಡರ್ ಸಿಕ್ಕಿರೋ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಎಸ್ಜೆಎಸ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಟೆಕ್ನಾಲಜಿ ಕಮ್ ಸಪ್ಲೈ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ. ಹಾಂಗ್ಕಾಂಗ್ ಬೇಸ್ಡ್ ಓಇ ವೆರಿಟ್ರಾನಿಕ್ಸ್ ಜೊತೆ ಆಪ್ಟಿಕಲ್ ಬಾಂಡಿಂಗ್ ಅಂಡ್ ಅಸೆಂಬ್ಲಿ ಆಫ್ ಆಟೋಮೋಟಿವ್ ಡಿಸ್ಪ್ಲೇ ಸಿಸ್ಟಮ್ಸ್ ಗೆ ಸಂಬಂಧಪಟ್ಟಂತೆ. ಈ ಸದ್ಯ ಕಾರಣಕ್ಕೆ ಎಸ್ಜೆಎಸ್ ಎಂಟರ್ಪ್ರೈಸಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಕ್ಯೂಪಿಟ್ ಲಿಮಿಟೆಡ್ ಕೂಡ ಫೋಕಸ್ ಇರುತ್ತೆ. ಇತ್ತೀಚೆಗಂತೂ ಸಾಕಷ್ಟು ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ. ತುಂಬಾ ಪ್ರಶ್ನೆಗಳು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರುತ್ತವೆ. ಈಗ ಎಂಟರ್ ಆಗ್ಲಿಕ್ಕೆ ಖಂಡಿತ ರೈಟ್ ಟೈಮ್ ಅಂತ ನನ್ಗಂತೂ ಅನ್ಸೋದಿಲ್ಲ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ರ್ಯಾಲಿ ಬಂದಿದೆ. ಯಾವಾಗ ಬೇಕಾದ್ರೂ ಕರೆಕ್ಷನ್ ಆಗ್ಬೋದು. ಹಾಗೆ ಈ ಸ್ಟಾಕ್ ಯಾಕೆ ಸುದ್ದಿಯಲ್ಲಿ ಇರುತ್ತೆ ಅಂತಂದ್ರೆ ಕಂಪನಿಯ ಪ್ರಮೋಟರ್ಸ್ ಫ್ಲೆಡ್ಜಿಂಗ್ ಅನ್ನ ರಿಲೀಸ್ ಮಾಡಿದ್ದಾರೆ. ಅಂದ್ರೆ 36% ಈ ಹಿಂದೆ ಫ್ಲೆಡ್ಜ್ ಇತ್ತು, ಈಗ ಅದನ್ನ 20% ಇಳಿಸಿದ್ದಾರೆ. ಅಂದ್ರೆ 16% ಸ್ಟೇಕ್ ಅನ್ನು ಅನ್ಫ್ಲೆಡ್ಜ್ ಮಾಡಿದ್ದಾರೆ. ಈ ಅನ್ಫ್ಲೆಡ್ಜಿಂಗ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ವಾಚ್ ಮಾಡಬಹುದು. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಬಂದಿದೆ ಲಾಸ್ಟ್ 6-7 ಮಂತ್ಸ್ ಅಲ್ಲಿಂದ ಕೂಡ. ಬಟ್ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ವಾಚ್ ಮಾಡಬಹುದು ಈ ಸುದ್ದಿ ಬಂದ ನಂತರ ಗುಜರಾತ್ ನರ್ಮದಾ ವ್ಯಾಲಿ ಫರ್ಟಿಲೈಸರ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ 360 ಕೋಟಿ ಆರ್ಡರ್ ಸಿಕ್ಕಿದೆ. ಟೊಯೋ ಎಂಜಿನಿಯರಿಂಗ್ ಇಂಡಿಯಾದಿಂದ ಅಮೋನಿಯಂ ನೈಟ್ರೇಟ್ ಸಪ್ಲೈ ಮಾಡುವಂತ ಆರ್ಡರ್. ಈ 360 ಕೋಟಿ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಜಿಎನ್ಎಫ್ಸಿ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ ಬೆಲ್ರೈಸ್ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಇಸ್ರೇಲ್ ಬೇಸ್ಡ್ ಪ್ಲಾಸನ್ ಸಾಸಾ ಕಂಪನಿಯ ಜೊತೆ ಟೀಮ್ ಅಪ್ ಅನ್ನು ಮಾಡಿಕೊಂಡಿದೆ. ಟೆಕ್ನಿಕಲ್ ಅಂಡ್ ಬಿಸಿನೆಸ್ ಕೋಆಪರೇಷನ್ ಗೆ ಸಂಬಂಧಪಟ್ಟಂತೆ 3 ವರ್ಷಗಳ ಅವಧಿಗೆ 2 ಕಂಪನಿಗಳು ಸೇರಿ ಡಿಫೆನ್ಸ್ ಅಲ್ಲಿ ಇರುವಂತಹ ಅಪಾರ್ಚುನಿಟೀಸ್ ಅನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಈ ಒಪ್ಪಂದವನ್ನು ಮಾಡಿಕೊಂಡಿದ್ದಾವೆ. ಈ ಸುದ್ದಿ ಕಾರಣಕ್ಕೆ ಬೆಲ್ರೈಸ್ ಇಂಡಸ್ಟ್ರೀಸ್ ಅನ್ನು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ. ನಂತರ ಮಾಂಟೆ ಕಾರ್ಲೋ ಫ್ಯಾಷನ್ಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ 147 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಮಾಂಟೆ ಕಾರ್ಲೋ ಫ್ಯಾಷನ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಇಪ್ಯಾಕ್ ಡ್ಯೂರಬಲ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯ ಬೋರ್ಡ್ ಬಿವಾಡಿಯಲ್ಲಿ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಸೆಟಪ್ ಮಾಡೋ ಬಗ್ಗೆ ಡಿಸಿಷನ್ ತಗೊಂಡಿದೆ. ಅಲ್ಲಿ ಏರ್ ಕೂಲರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಕಂಪನಿ ಮಾಡುತ್ತೆ. ಈ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇಪ್ಯಾಕ್ ಡ್ಯೂರಬಲ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಪೇಸ್ ಡಿಜಿಟೆಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಬಿಸಿನೆಸ್ ನಡ್ಕೊಳ್ಳಿಕ್ಕೆ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ, ಲೀನಿಯೇಜ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಅಂತ. ಈ ಸಬ್ಸಿಡಿಯರಿ ಫಾರ್ಮೇಶನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ಇನ್ನು ಜೆಆರ್ಎಂ ಓವರ್ಸೀಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಇದೇ ಬೋನಸ್ ಅನ್ನು ಅನೌನ್ಸ್ ಮಾಡಿದ್ದು 2:1 ರೇಷಿಯೋದಲ್ಲಿ. ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ. ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಅಂದ್ರೆ 1 ಶೇರಿಗೆ 2 ಶೇರ್ಗಳನ್ನ ಕೊಡುವಂತ ಡೆಸಿಷನ್ ಅನ್ನು ತಗೊಂಡಿತ್ತು. ಅಂದ್ರೆ ಟೋಟಲ್ 1 ಶೇರ್ ಇದ್ರೆ 3 ಶೇರ್ಗಳಾಗುತ್ತೆ. ಅದೇ ರೇಷಿಯೋದಲ್ಲಿ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರೂ ಇದ್ರೆ ಇವತ್ತು ಡೌನ್ ತೋರಿಸಬಹುದು. ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಇದು ಆಗುವಂತ ಅಡ್ಜಸ್ಟ್ಮೆಂಟ್. ಒನ್ಸ್ ಅಡಿಷನಲ್ ಶೇರ್ಗಳು ನಿಮಗೆ ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಅಲ್ಲಿವರೆಗೂ ಡೌನ್ ತೋರಿಸುತ್ತೆ. ಬಟ್ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಗುಜರಾತ್ ಕಿಡ್ನಿ ಐಪಿಒ ಸಬ್ಸ್ಕ್ರಿಪ್ಷನ್ ಗೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಪ್ರೀಮಿಯಂ ನೋಡಬಹುದು ಜಸ್ಟ್ 2% ಇದೆ. ಅಷ್ಟೇನು ಒಳ್ಳೆ ಪ್ರೀಮಿಯಂ ಇಲ್ಲ. ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಸಬ್ಸ್ಕ್ರಿಪ್ಷನ್ ಗೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು. 26 ಪಾಯಿಂಟ್ಸ್ ಅಥವಾ 0.1% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳು ಕೂಡ ಪಾಸಿಟಿವ್ ಅಲ್ಲಿ ಇದ್ದಾವೆ. ಹಾಗೆ ಕೆಲವು ನೆಗೆಟಿವ್ ಅಲ್ಲಿ ಕೂಡ ಇದ್ದಾವೆ. 3 ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಇದ್ದಾವೆ, 4 ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಇದ್ದಾವೆ. ಮಿಕ್ಸರ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಗಿಫ್ಟ್ ನಿಫ್ಟಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಡೌ ಜೋನ್ಸ್ ಫ್ಯೂಚರ್ಸ್ ಯಾವ ರೀತಿ ಇದೆ ಅಂತ ನೋಡಿದ್ರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. 38 ಪಾಯಿಂಟ್ಸ್ ಅಥವಾ 0.08% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಗೋಲ್ಡ್ ಮೋರ್ ದನ್ 0.5% ಅಪ್ ಆಗಿದೆ ಇವತ್ತು. ಇನ್ನು USD INR ನೋಡಬಹುದು. ಸದ್ಯದ ಮಟ್ಟಿಗೆ 0.01% ಸ್ಟ್ರೆಂಥನ್ ಆಗಿದೆ. ರೆಡ್ ಅಲ್ಲಿ ಇದ್ರೆ ರುಪಿ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಗ್ರೀನ್ ಅಲ್ಲಿ ಇದ್ರೆ ಡಾಲರ್ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ರುಪಿ ಸ್ಲೈಟ್ಲಿ ಸ್ಟ್ರಾಂಗ್ ಆಗಿದೆ. ಆಸ್ ಆಫ್ ನೌ 89.65 ಅಲ್ಲಿ ಟ್ರೇಡ್ ಆಗ್ತಿದೆ ನೋಡಬಹುದು. ನೋಡೋಣ. ಸದ್ಯಕ್ಕಂತೂ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಸೆಂಟಿಮೆಂಟ್ ಇದೆ. ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ನಂತರ ದೊಡ್ಡ ರಿಯಾಕ್ಷನ್ ಇಲ್ಲ. ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗಿದ್ದಾವೆ. ಕೆಲವು ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಅಲ್ಲೂ ಕೂಡ ಇದ್ದಾವೆ. ಮಿಕ್ಸ್ಡ್ ಇದೆ. ಬಟ್ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಓಪನಿಂಗ್ ಸ್ಲೈಟ್ಲಿ ಅಪ್ ಅಥವಾ ಸ್ಲೈಟ್ಲಿ ಡೌನ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ಬಹಳ ಮುಖ್ಯ ನಮಗೆ. ನೋಡೋಣ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳಿರಿ.
ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ನಿಮ್ಗೆ ಏನಾದರೂ ಮಾರ್ಕೆಟ್ ರಿಲೇಟೆಡ್ ಸಪೋರ್ಟ್ ಬೇಕಿದ್ರೆ ಕಾಲ್ ಕೂಡ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.